book of Luke, Gospel Luke chapter 4 verse 13. ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಯಾಲಕ್ಕೆ ಹೋದನು. ಹಾಲೆಲೂಯಾ. ನೋಡಿ, ಯೇಸು ಸೇವೆ ಆರಂಭ ಮಾಡಬೇಕಾದಾಗ ಹಾಲೆಲೂಯಾ ಸ್ತೋತ್ರ, ಅವನು ಏನ್ ಮಾಡ್ತಾ ಇದ್ದಾನೆ ಎಲ್ಲರಿಗೂ ಗೊತ್ತು. 40 ದಿವಸ ಹಗಲು ರಾತ್ರಿ ಏನ್ ಮಾಡಿದನೋ ಅರಣ್ಯದಲ್ಲಿ ಉಪವಾಸ ತಗೊಂಡು, ಈ ಉಪವಾಸ ತಗೊಂಡು ಹಾಲೆಲೂಯಾ ಸ್ತೋತ್ರ, ಉಪವಾಸ ತಗೊಂಡು ಎದ್ದು ಬರ್ತಾ ಇರ್ಬೇಕಾದಾಗ ಏನಾಗ್ತಾ ಇದೆ, ಯೇಸು ಸ್ವಾಮಿಗೆ ಶೋಧನೆ ಬರ್ತಾ ಇದೆ, ಹೋರಾಟ ಬರ್ತಾ ಇದೆ. ಅಲ್ಲಿ ಶೈತಾನನ ಬಂದು ಏನ್ ಹೇಳ್ತಾ ಇದ್ದಾನೆ, ಈ ರೊಟ್ಟಿನ ಬೇಕಾದ ಕಲ್ಲಾಗಿ ಮಾಡು. ಹಾಲೆಲೂಯಾ ಸ್ತೋತ್ರ, ದೇವರ ವಾಕ್ಯ ಹೇಳುತ್ತಲ್ಲ, ನಿನ್ನ ಬಾಯಿನ ಹಾಲೆಲೂಯಾ ಸ್ತೋತ್ರ ಏನ್ ಹೇಳಿದ್ರು ಅದು ನೆರವೇರುತ್ತೆ ಅಂತ. ಅದಕ್ಕೆ ಯೇಸು ಏನ್ ಹೇಳ್ತಾರೆ ಹೇಳಿ, ಹಾಲೆಲೂಯಾ ಸ್ತೋತ್ರ, ದೇವರ ವಾಕ್ಯದಿಂದ ಬರುವ ಮಾತಿಂದ ಜೀವ ಹಾನೆಯನ್ನು, ದೇವರ ಮಾತಿನಿಂದ ಇಟ್ ಇಸ್ ಹಾಲೆಲೂಯಾ ಸ್ತೋತ್ರ. 4:4 ಓದಿ ಗೊತ್ತಾಗುತ್ತೆ ಬೇಗ. ಲೂಕ ಬರೋ ಸುವಾರ್ತೆ 4:4. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಎಂದು ಬರೆದಿದೆ ಎಂದು ಉತ್ತರ ಕೊಟ್ಟನು. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕಲ್ಲ, ದೇವರ ಮಾತಿನಿಂದ ಬದುಕ್ತಾರೆ. ಹಲ್ಲೆಲೂಯಾ. ಅಂದ್ರೆ ಏನ್ ಹೇಳ್ತಾ ಬರ್ತಾ ಇದ್ದೀನಿ ಅಂದ್ರೆ, ದೇವರ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಮಾಡಬೇಕು ಅಂದಾಗ, ಏನೋ ಒಂದು ನಿನ್ನ ಆಶೀರ್ವಾದ ಹತ್ರ ಇದೆ, ನೀನು ಇನ್ನೊಂದು ಆಶೀರ್ವಾದ ಮೆಟ್ಲಿಗೆ ಎಕ್ಕಬೇಕಾದಾಗ ನಿನ್ನ ಜೀವಿತದಲ್ಲಿ ಹೋರಾಟ ಬರುತ್ತೆ. ಈ ಹೋರಾಟ ಬರೋದು ನಿನಗೆ ಒಳ್ಳೇದೇ, ಈ ನಿಂದನೆ ಬರೋದು ಒಳ್ಳೇದೇ. ಏನಕ್ಕೆ ಅಂದ್ರೆ ನೀನು ದೇವರ ಚಿತ್ತ ನೆರವೇರಿಸ್ತಾ ಇದೆಯಾ ಅಂತ. ದೇವರ ಚಿತ್ತ ನೆರವೇರಿಸ್ಬೇಕಾದ್ರೆ ನಿನಗೆ ಹೋರಾಟ ಬರುತ್ತೆ, ನಿನಗೆ ಅಪಮಾನ ಬರುತ್ತೆ. ನೀನು ತಪ್ಪು ಮಾಡಿಲ್ಲ ಅಂತ ತಪ್ಪು ಮಾಡಿದ್ದಾರೆ ಅಂತ ಅನೇಕರು ಹೇಳ್ತಾರೆ. ಹಲ್ಲೆಲೂಯಾ ಸ್ತೋತ್ರ. ಅದುವರೆಗೂ ಇಲ್ಲದೆ ಇರೋ ಸ್ವಂತದವರು, ಅದುವರೆಗೂ ಇಲ್ಲದ ಸಂಬಂಧಿಕರು, ಅದುವರೆಗೂ ಇಲ್ಲದ ಎಲ್ಲರೂ ನಿನ್ನ ಹತ್ರ ಬಂದು ನಿನ್ನ ಹಿಗ್ಗಿಸ್ತಾರೆ, ಕುಗ್ಗಿಸ್ತಾರೆ. ಇದು ಯಾರು ಮಾಡೋದಂದ್ರೆ ಸೈತಾನನು ಅವ್ರ ಮುಖಾಂತರ ನಿನ್ನ ಜೀವಿತದಲ್ಲಿ ಮಾಡ್ತಾರೆ. ಯಾಕಂದ್ರೆ ನೀನು ಕುಗ್ಗಬೇಕು, ನೀನು ದೇವರ ರಾಜ್ಯ ಕಟ್ಕೊಡ್ದು, ದೇವರ ನಾಮಕ್ಕೆ ನೀನು ನಿಲ್ಕೊಡ್ದು, ದೇವರ ಚಿತ್ತ ನೀನು ನೆರವೇರಿಕೊಡ್ದು ಅಂತ ಅನೇಕ ಹೋರಾಟಗಳು ನಿನ್ನ ಜೀವಿತದಲ್ಲಿ ಬರುತ್ತೆ, ಅನೇಕ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಬರುತ್ತೆ. ಆವಾಗ ನೀನು ಏನ್ ಮಾಡಬೇಕು, ಧೈರ್ಯವಾಗಿ ನಿಂತು ನೀನು ಹೇಳಲ್ಲ ಪಡಬೇಕು, ನನ್ನ ಕರೆದಿರೋ ದೇವರ ನಂಬಿಗಸ್ತನು, ಆತನು ಇವತ್ತು ಹಾಲೆ ಮುಂದೆ ನಡೆಸುವ ದೇವರಾಗಿದ್ದಾನೆ, ನನ್ನನ್ನು ಕೈ ಬಿಡದೆ ನಡೆಸುವ ಕರ್ತನು ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ. 30 ವರ್ಷ ಯೇಸು ಸುಮ್ಮನೆ ಇದ್ದಾರೆ. ಹಾಲೆಲೂಯಾ ಸ್ತೋತ್ರ. 30 ವರ್ಷ ಯೇಸು ಸುಮ್ಮನೆ ಇದ್ದಾರೆ. ಇನ್ನೇನು ಸೇವೆಗೆ ಹೋಗ್ಬೇಕು, ಸೇವೆ ಆರಂಭ ಮಾಡಬೇಕು, ಅದ್ಭುತ ಕಾರ್ಯಗಳು ನೆರವೇರಬೇಕು. 40 ದಿವಸ ಉಪವಾಸ ತಗೊಂತಾ ಇದ್ದಾರೆ. ಈ ಉಪವಾಸ ತಗೊಂಡಾಗ ಹಾಲೆಲೂಯಾ ಸ್ತೋತ್ರ ಏನಾಗ್ಲಿಲ್ಲ. ಉಪವಾಸ ಮುಗಿದು ಮುಂದೆ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಏನಾಗ್ತದೆ, ಭಯಂಕರದ ಶೋಧನೆ ಬರ್ತಾ ಇದೆ, ಭಯಂಕರದ ಹೊಟ್ಟೆ ಹಸಿವು ಬರ್ತಾ ಇದ್ದಾಗ ಆವಾಗ ಸೈತಾನ ಬಂದು ಹೇಳ್ತಾನೆ, ಈ ಕಲ್ಲನ್ನ ರೊಟ್ಟಿಯಾಗಿ ಮಾಡು, ನೀನು ಈ ಕಲ್ಲನ್ನ ರೊಟ್ಟಿಯಾಗಿ ಮಾಡು. ಈ ಕಲ್ಲನ್ನ ರೊಟ್ಟಿಯಾಗಿ ಮಾಡಿದ್ರೆ ನೀನು ಹಾಲೆಲೂಯಾ ಸ್ತೋತ್ರ ದೇವರ ಮಗನು ಅಂತ ಹೇಳ್ತಾನೆ. ಅನೇಕರು ಅದೇನೇ ಹೇಳೋದು, ದೇವರು ಹಾಲೆಲೂಯಾ ಸ್ತೋತ್ರ ನಮ್ಮ ಬಾಯಿನಲ್ಲಿ ಏನ್ ಕೊಟ್ಟಿದ್ದಾರೆ, ಮಾತು ಕೊಟ್ಟಿದ್ದಾರೆ. ಜೀವ ಮರಣ, ಆಶೀರ್ವಾದ ಶಾಪ ನಿನ್ನ ಬಾಯಿನಲ್ಲಿ ದೇವರು ಇಟ್ಟಿದ್ದಾರೆ. ನೀನು ಅನೇಕವಾಗಿ ಯಾರ ತಗೋ ಮಾತಾಡ್ಕೊಡ್ದು. ಯಾಕಂದ್ರೆ ಬಾಯಿ ಹಾಲೆಲೂಯಾ ಸ್ತೋತ್ರ ಏನಾಗಿದೆ, ನಾವು ಮಾತಾಡ್ತಾ ಇರುವಾಗ ಬೆಂಕಿಯಾಗಿ ದೇವರು ಮಾರ್ಪಡಿಸ್ತಾರೆ. ನಿನ್ನ ಬಾಯಿನಲ್ಲಿ ಏನ್ ಹೇಳ್ತೇವೆ ಅದು ಕಮೆಂಟ್ ಮಾಡ್ದ ಅದಕ್ಕೆ ದೇವರು ನೆರವೇರಿಸ್ತಾರೆ. ಹಲ್ಲೆಲೂಯಾ ಸ್ತೋತ್ರ. ಅನಶ್ವವಾಗಿ ನಾವು ಮಾತಾಡ್ಕೊಡ್ದು, ನಾವು ಪ್ರೂವ್ ಮಾಡಕ್ ಹೋಗ್ಕೊಡ್ದು, ನಾನು ಸತ್ಯವಾದ ಮಾರ್ಗದಲ್ಲಿ ನಡೀತಾ ಇದ್ದೀನಿ, ನಾನು ತಪ್ಪು ಮಾಡ್ತಾ ಇಲ್ಲ ಅಂತ ಅನೇಕರು ನಾವು ಮಾತಾಡ ಹೋಗ್ಕೊಡ್ದು, ವೇಸ್ಟ್ ಮಾಡ್ಕೊಡ್ದು ನಮ್ಮ ಮಾತುಗಳನ್ನ. ನಮ್ಮ ಮಾತು ಮುತ್ತಿನಂತಾಗಿರುತ್ತೆ. ಹಲ್ಲೆಲೂಯಾ, ಮುತ್ತಿನಂತಾಗಿರುತ್ತೆ. ನಾವು ವೇಸ್ಟ್ ಮಾಡ್ಕೊಡ್ದ ಮಾತುಗಳು ಹೇಳಿ ಅನೇಕರು ನಿನ್ನ ತಪ್ಪುಗರಿಸ್ತಾರ. ಪರವಾಗಿಲ್ಲ ಹೇಳಿ, ನೀನು ತಪ್ಪು ಮಾಡ್ತಾ ಇದೀಯಾ, ನೀನು ಪಾಪ ಮಾಡ್ತಾ ಇದೀಯಾ, ಆದ್ರೆ ನೀನು ಎಂತವನಂತ ನಿನಗೆ ದೇವರಿಗೆ ಗೊತ್ತು. ಹಾಲೆಲೂಯಾ ಸ್ತೋತ್ರ. ಯೇಸು ಏನ್ ಹೇಳ್ತಾರೆ, ನೀನು ಪ್ರಾರ್ಥನೆ ಮಾಡ್ಬೇಕಾದ್ರೆ ಹೋಗು, ಹಾಲೆಲೂಯಾ ಸ್ತೋತ್ರ, ಮನೆಗೆ ಹೋಗಿ ಬಾಗಿಲು ಹಾಕೊಂಡು ಒಣಕಿನ ಗೋಡದಲ್ಲಿ ನಿಂತ್ಕೊಂಡು ನೀನು ಪ್ರಾರ್ಥಿಸು. ನೀನು ಏನು ಪ್ರಾರ್ಥನೆ ಮಾಡ್ತೇನೆ ನಿನಗೂ ನಿನಗೆ ತಂದೆಗೂ ಗೊತ್ತಿರಬೇಕು. ಅದು ಬಿಟ್ಟು ಮೂರನೇವ್ರಿಗೆ ನಿನಗೆ ಗೊತ್ತಾಗ್ಕೊಡ್ದು. ನೀನು ಏನು ಪ್ರಾರ್ಥನೆ ಮಾಡ್ತೇನೆ ನಿನಗೂ ತಂದೆಗೆ ಗೊತ್ತು. ಅಂದ್ರೆ ನೀನು ನೀತಿವಂತನಾಗಿದ್ರೆ ನಿನ್ನ ಪಕ್ಷ ದೇವರು ನಿಲ್ತಾರೆ. ಹಾಲೆಲೂಯಾ, ದೇವರು ನಿಲ್ತಾರೆ. ದೇವರು ನಿನ್ನ ಸಂಗಡ ಯುದ್ಧ ಮಾಡ್ತಾರೆ. ಹಾಲೆಲೂಯಾ, ದೇವರು ನಿನ್ನ ಸಂಗಡ ನಿಂತು ಯುದ್ಧ ಮಾಡ್ತಾರೆ. ಅದ್ಭುತ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನೆರವೇರುತ್ತೆ. ಹಾಲೆಲೂಯಾ ಸ್ತೋತ್ರ. ನೋಡಿ, ಯೇಸು ಇನ್ನೇನು ಸೇವೆ ಸ್ಟಾರ್ಟ್ ಮಾಡಬೇಕಾದಾಗೆ ಹೋರಾಟ, ಇದುವರೆಗೆ ಇಲ್ದಿದ್ದ ಹೋರಾಟಗಳು ಬರ್ತಾ ಇದೆ. ಸ್ವತಃ ಸೈತಾನನೇ ಎದುರಿಗೆ ಮುಖಾಮುಖಿ ಬಂದು ಹೇಳ್ತಾ ಇದ್ದಾನೆ, ಅನೇಕ ಶೋಧನೆ ತಗೊಂಡೋಗಿ ಇಕ್ತಾ ಇದ್ದಾನೆ. ರೊಟ್ಟಿನ ಹಾಲೆ ಕಲ್ಲನ್ನು ತಗೊಂಡೋಗಿ ರೊಟ್ಟಿಯಾಗಿ ಮಾರ್ಪಡಿಸುವಂತಾನೆ. ಆಮೇಲೆ ಮತ್ತೆ ಏನ್ ಮಾಡ್ತಾ ಇದ್ದಾನೆ, ಉನ್ನತ ಪರ್ವತದ ಮೇಲೆ ಕರ್ಕೊಂಡೋಗಿ ಇಲ್ಲಿಂದ ಧುಮುಕು, ದೇವರು ಆಜ್ಞೆ ಮಾಡಿದಾರಲ್ಲ ಪ್ರತಿಯೊಬ್ಬರಿಗೂ ದೂತರು ಕಾವಲು ಕೊಡ್ತಾರೆ, ನಿನ್ನ ಕಾಲು ಕಲ್ಲಿಗೆ ಅಡ್ದಂಗೆ ನಿನಗೆ ದೂತರು ಕಾವಲು ಕೊಡ್ತಾರೆ ಅಂತ ಹೇಳ್ತಾರೆ.
ಆದ್ರೆ ಯೇಸು ಏನ್ ಹೇಳ್ತಾರೆ, ನನ್ನ ಕರ್ತನಾದ ದೇವರನ್ನ ಪರೀಕ್ಷಿಸ್ಕೊಡ್ದು. ಹಲ್ಲೆಲೂಯ, ಪರೀಕ್ಷಿಸ್ಕೊಡ್ದು ಅಂದ್ರೆ ವಾಕ್ಯ ನಿನ್ನ ಜೀವಿತದಲ್ಲಿ ಬಲವಾಗಿ ಬೇರೂರಬೇಕು. ಈ ವಾಕ್ಯ ಇದ್ರೆ ನಿನ್ನ ಜೀವಿತದಲ್ಲಿ ಅದ್ಭುತ ಕಾಣ್ತೀಯ. ಈ ವಾಕ್ಯ ಇದ್ರೆ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಕಾಣ್ತೀಯ. ಹಲ್ಲೆಲೂಯ. ಸುಮ್ನೆ ಯೇಸು ಮಾತಾಡ್ಲಿಲ್ಲ, ಸುಮ್ನೆ ಯೇಸು ಹೇಳಲಿಲ್ಲ, ಹೋಗ ಸೈತಾನ್ನೇ ನನಗೆ ಗೊತ್ತು ನಾನು ಯಾರು ಅಂತ ಏನು ಹೇಳಲಿಲ್ಲ. ಯೇಸು ಹಲ್ಲೆಲೂಯ ಅವನು ಏನು ಮಾತಾಡಿದ್ನೋ ಅದಕ್ಕೆ ವಿರೋಧವಾಗಿ ದೇವರ ವಾಕ್ಯದಿಂದ ಮಾತಾಡು. ಹಲ್ಲೆಲೂಯ. ದೇವರ ವಾಕ್ಯದಿಂದ ಮಾಡಿರ್ಬೇಕು. ಇದು ದೇವರ ವಾಕ್ಯ ಏನಾಗಿದೆ ಗೊತ್ತಾ? ಹಲ್ಲೆಲೂಯ. ಇಬ್ರಿಯರ ಪತ್ರಿಕೆಯಲ್ಲಿ ನೀವು ಕಾಣಲ್ಪಡ್ತೀರಾ, ಇದೊಂದು ಶಾರ್ಪ್ ಸೌಡ್ ಅಂದ್ರೆ ಕತ್ತಿಯಾಗಿದೆ. ಮುಂದೇನು ಕತ್ತಿ ಚೂಪಿರುತ್ತೆ, ಇನ್ನೇನು ಚೂಪಿರುತ್ತೆ. ನೀನು ಯಾರಾದ್ರೂ ವಿರುದ್ಧವಾಗಿ ವಿರುದ್ಧ ಮಾತಾಡಿದ್ರೆ ನಿನಗೆ ಚುಚ್ಚುತ್ತೆ ಅದು. ಹಲ್ಲೆಲೂಯ, ನಿನಗೆ ಚುಚ್ಚುತ್ತೆ. ಅದು ಚುಚ್ಚಲು ಪಡಬೇಕಾದ್ರೆ ಯಾರಿಗೆ? ಸೈತಾನಿಗೆ ನೀನು ಚುಚ್ಚಲು ಪಡಬೇಕು. ನಿನಗೆ ಚುಚ್ಕೊಂಬಾರ್ದು, ವಿರೋಧವಾಗಿ ಮಾತಾಡ್ಕೊಡ್ದು. ವಾಕ್ಯನ ಹಲ್ಲೆಲೂಯ ಸ್ತೋತ್ರ ಹಂಗೆ ಹಿಂಗೆ ಅಂತ ಹೇಳ್ಕೊಡ್ದು. ವಾಕ್ಯದಲ್ಲಿ ಒಂದು ಅಕ್ಷರನ ತೆಗೆದ್ರು, ಒಂದು ಅಕ್ಷರ ಇಟ್ಟರು ನೀನು ಶಾಪಗಸ್ತನು ಅಂತ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಒಂದು ಚುಕ್ಕೆಯನ್ನು ನೀನು ಬೇರೆ ಏನಾದ್ರೂ ಎಕ್ಸ್ಟ್ರಾ ಹೇಳಿದ್ರೆ, ಒಂದು ಚುಕ್ಕೆ ಇಲ್ಲದ ಅದನ್ನು ಸೇರಿಸ್ಕೊಂಡು ಏನಾದ್ರೂ ನೀನು ಮಾಡಿದ್ರೆ ನೀನು ಶಾಪಗಸ್ತನು ಅಂತ ದೇವರ ವಾಕ್ಯದಲ್ಲಿ ಕಾಣಲ್ಪಡುತ್ತೆ. ಹಲ್ಲೆಲೂಯ, 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 ಹಲ್ಲೆಲೂಯ. ನೋಡಿ, ನೀತಿವಂತರಿಗೆ ಹಲ್ಲೆಲೂಯ ಕಷ್ಟ ಬರೋದು. ಈ ಲೋಕದ ಇಚ್ಛೆಯಾಗಿ ಲೋಕ ಕಾರ್ಯಗಳ ಪ್ರಕಾರ ನಡೀತಾ ಇದ್ರೆ ನಿನ್ಗೆ ಯಾವ ಕಷ್ಟನೂ ಬರಲ್ಲ. ಯಾರು ನೀನು ಕೇಳಲ್ಲ. ನೋಡಿ, ಈ ಲೋಕದಲ್ಲಿ ಕುಡ್ಕೊಂಡು ತಿನ್ಕೊಂಡು ನೀನು ಏನೇ ಮಾಡ್ತಾ ಇರೋ ಯಾರನ್ನು ಬಂದು ನಿನ್ನ ಕ್ಯಾರೆ ಏನಲ್ಲ. ನಿನ್ನ ಮೇಲೆ ಒಂದು ದೇವರ ಕರೆ ಇದೆಯಾ, ದೇವರ ಚಿತ್ತ ಇದೆಯಾ, ಆವಾಗಲೇ ನಿನಗೆ ವಿರೋಧವಾಗಿ ನಿಲ್ಲೋದು, ಆವಾಗಲೇ ನಿನಗೆ ವಿರೋಧವಾಗಿ ಸೈತಾನ ಬರೋದು, ಆವಾಗಲೇ ನಿನಗೆ ವಿರೋಧವಾಗಿ ಕಾರ್ಯಗಳು ಚಲಿಸೋದು, ಆವಾಗಲೇ ನಿನಗೆ ವಿರೋಧವಾಗಿ ಇದುವರೆಗೂ ಇಳಿದಿದ್ದ ಕಷ್ಟಗಳು ಆವಾಗಲೇ ಬರೋದು. ಹಲ್ಲೆಲೂಯ. ಆವಾಗಲೇ ನಿನಗೆ ವಿರೋಧವಾಗಿ ಕಷ್ಟ ಬರೋದು. ಆವಾಗ ನೀನು ತಿಳ್ಕೊಂತೀಯ, ಯಾಕೆ ನನ್ನ ಜೀವಿತದಲ್ಲಿ ಹಿಂಗೆ ಸಂಭವಿಸ್ತಾ ಇದೆ, ಯಾಕೆ ನನ್ನ ಜೀವಿತದಲ್ಲಿ ಈ ಥರ ಆಗ್ತಾ ಇದೆ, ಏನಕ್ಕೆ ನನ್ನ ಜೀವಿತದಲ್ಲಿ ಈ ಥರ ಹೋರಾಟದಲ್ಲಿ ಬರ್ತಾ ಇದೆ ಅಂದಾಗ ನೀನು ತಿಳ್ಕೊಬೇಕು, ನೀನು ಕರೆಕ್ಟಾದ ಮಾರ್ಗದಲ್ಲಿ ಇದೆಯಾ, ನಿನಗೆ ಮೇಲೆ ಒಂದು ದೇವರ ಕರೆ ಇದೆ, ದೇವರ ಮಹಿಮೆ ಇದೆ, ನೀನು ದೇವರ ರಾಜ್ಯನ ನೀನು ನೆರವೇರಿಸಕ್ಕೆ ಹೋಗ್ತಾ ಇದೀಯಾ. ಹಲ್ಲೆಲೂಯ. ದೇವರ ರಾಜ್ಯ ನೆರವೇರಿಸಕ್ಕೆ ಹೋಗ್ತಾ ಇದೀಯಾ, ಅವಾಗ ತಿಳ್ಕೊಬೇಕು. ನೋಡಿ, ಲೋಕದಲ್ಲಿ ನೀನು ಬಿಡ್ಕೊಂಡು ಕುಡ್ಕೊಂಡು ಇದ್ದಾಗ ಯಾರು ಕೇಳಲ್ಲ. ಅದೇ ನೀನು ಸಭೆಗೆ ಬಂದಾಗ, ಸಭೆ ದೇವರ ರಾಜ್ಯಕ್ಕೆ ಬಂದಾಗೇನೆ ಕೇಳೋದು. ಸಭೆಗೆ ಹೋಗ್ಬಿಟ್ಟ, ನನ್ನ ಜಾತಿನ ಬದಲಾವಣೆ ಮಾಡ್ಬಿಟ್ಟ, ನಮ್ಮ ಮನೆಗೆ ಶುತ್ರು ನೀನು, ನನಗೆ ಅನೇಕರ ಮಾತುಗಳು ಬೇಡದಿರೋ ಮಾತುಗಳು ಆಡ್ತಾರೆ. ಹಲ್ಲೆಲೂಯ ಸ್ತೋತ್ರ. ಮನೆಗೆ ಬರಬೇಡ ನೀನು, ನನ್ನ ಆಸ್ತಿ ಕೊಡಲ್ಲ ನಿನಗೆ, ನಾನು ಏನು ಕೊಡಲ್ಲ ಅಂತ ಅನೇಕರು ನಿನ್ನ ಮಾತಾಡ್ತಾರೆ, ಕುಗ್ಗಿಸ್ತಾರೆ. ಆವಾಗ ನೀನು ತಿಳ್ಕೊಂತೀಯ, ವೈ ದೇವ್ರೆ, ಯಾಕೆ ನನಗೆ ಈ ಥರ ನಡೀತಾ ಇದೆ, ಯಾಕೆ ನನಗೆ ಹೋರಾಟ ಬರ್ತಾ ಇದೆ, ನಾನು ನಿನ್ನ ರಾಜ್ಯಕ್ಕಾಗಿ ಬಂದಲ್ಲ, ನಾನು ನಿನ್ನ ಶಬ್ದ ಕೇಳ್ಕೊಂಡು ಬಂದಲ್ಲ, ನನಗೆ ಯಾಕೆ ಈ ಥರ ಹೋರಾಟ ನಡೀತಾ ಇದೆ, ನನಗೆ ಯಾಕೆ ನಿಂದೆ ನಡೀತಾ ಇದೆ, ನನ್ನ ಜೀವಿತದಲ್ಲಿ ಯಾಕೆ ಈ ಥರ ಹೋರಾಟ ನಡೀತಾ ಇದೆ ಅಂತ ನೀನು ಅವಾಗ ಹೇಳ್ತೀಯ. ಅವಾಗ ನೀನು ತಿಳ್ಕೊಬೇಕು, ನೀನು ಕರೆಕ್ಟಾದ ಮಾರ್ಗದಲ್ಲಿ ಇದೆಯಾ. ಯಾಕಂದ್ರೆ ಯೇಸು ಈ ಲೋಕಕ್ಕೆ ಬಂದಾಗ ಯಾರು ಗುರ್ತಿಸ್ಲಿಲ್ಲ, ಯಾರು ಗುರ್ತಿಸ್ಲಿಲ್ಲ. ನೋಡಿ, ಸ್ವಂತ ಇಸ್ರೇಲ್ ಅವರೇ ಯೇಸುನ ತೊರೆ ಬಿಟ್ಬಿಟ್ರು. ಹಲ್ಲೆಲೂಯ ಸ್ತೋತ್ರ. ಯೇಸು ಯಾರಂತಾನೆ ಗೊತ್ತಿಲ್ಲ ಅಂದ್ಬಿಟ್ರು. ಅವ್ರು ಏನ್ ಮಾಡಿದ್ರು, ಅವರೇ ಶಿಲುಬೆಗೆ ತಗೊಂಡಾಗ ಹಾಕಿದ್ರು, ಇದು ನನ್ನಗೂ ಮತ್ತೆ ನನ್ನ ಸಂತತಿಗೂ ಬರಲಿ ಅಂತಾರೆ. ಅವರಷ್ಟು ಆರಿಸ್ಕೊಂಡ್ಬಿಟ್ರು. ಅಂದ್ರೆ ಈ ಲೋಕನ ಯೇಸುನ ತೊರೆದಾಗ ನೀನು ದೇವರ ರಾಜ್ಯಕ್ಕೆ ಬಂದಾಗ ನಿನ್ನನ್ನು ತೊರೆ ಬಿಡ್ತಾರೆ. ನೀನು ತಿಳ್ಕೊಬೇಕು, ನಾನು ಈ ಲೋಕದವರು ಅಲ್ಲ, ನಾನು ಪರಲೋಕ ರಾಜ್ಯಕ್ಕೆ ಸೇರಲ್ಪಡೋದು ಅಂತ. ನೋಡಿ, ಈ ಲೋಕದಲ್ಲಿ ನೀನು ಏನ್ ಬೇಕಾದ್ರೂ ನಷ್ಟ ಮಾಡ್ಕೋ, ನಿನ್ನ ಆತ್ಮ ಮಾತ್ರ ಸಂಪಾದನೆ ಮಾಡ್ಕೊಬೇಕು. ಯಾಕಂದ್ರೆ ಈ ಆತ್ಮ ನೀನು ಹಲ್ಲೆಲೂಯ ಸ್ತೋತ್ರ, ಇದೇ ಆತ್ಮ ನೀನು ಪರಲೋಕಕ್ಕೆ ಕರ್ಕೊಂಡು ಹೋಗೋದು. ಹಲ್ಲೆಲೂಯ ಸ್ತೋತ್ರ. ಕೆಲವರು ಹಣಕಾಸಿಗೆ ಆತ್ಮ ಮಾಡ್ಕೊಂಡ್ಬರ್ತಾರೆ, ನಾಳೆ ಹುಡುಗಿಗಾಗಿ ಆತ್ಮ ಮಾರ್ಕೊಂಡ್ಬಿಡ್ತಾರೆ. ಅಂದ್ರೆ ಹಲ್ಲೆಲೂಯ ಸ್ತೋತ್ರ ಅವನ್ನ ಮಾರ್ಬಿಡ್ತಾರೆ. ಆದ್ರೆ ದೇವರ ಮಕ್ಕಳು ಹಲ್ಲೆಲೂಯ ಸ್ತೋತ್ರ ದೇವರ ಬರೋವರೆಗೂ ಶಾಶ್ವತವಾಗಿ ಇರಬೇಕು. ಹಲ್ಲೆಲೂಯ ಸ್ತೋತ್ರ. ನೋಡಿ, ಎಕ್ಸಾಂಪಲ್, 10 ಕನ್ನಿಕೆಯರು ಬರ್ತಾರೆ. ಈ 10 ಕನ್ನಿಕೆಯರು ಪರಿಶುದ್ಧರೇ. ಅವ್ರು ಯಾರು ಪಾಪ ಮಾಡಿದವರಲ್ಲ, ಅವ್ರು ಯಾರು ಅವ್ರ ಜೀವಿತದಲ್ಲಿ ಏನು ಆಗಿದವರಲ್ಲ, ಅವ್ರ ಪರಿಶುದ್ಧರೇ ಇದ್ರು. ಆದ್ರೆ ಹಾಲಲ್ಲಿ ಮೊದಲಿಂಗನ ಬರೋದು ತಡ ಆಯ್ತು, ಸ್ವಲ್ಪ ತಡ ಆಯ್ತು. ತಡ ಆದಾಗ ಇನ್ನ 5 ಜನ ಏನ್ ಮಾಡ್ತಾ ಇದಾರೆ, ಕೇರ್ಲೆಸ್ ಮಾಡ್ಬಿಟ್ರು. ಇನ್ನ ಬರೋದು ಲೇಟ್ ಅಲ್ಲ, ಇನ್ನ ಆಗೋದು ಲೇಟ್ ಅಲ್ಲ, ನಮ್ಮ ಜೀವಿತದಲ್ಲಿ ಹಲ್ಲೆಲೂಯ ಸ್ತೋತ್ರ ಇನ್ನ ಅನೇಕ ಕಾರ್ಯಗಳಿದೆ, ನಾವು ಆರಾಮಾಗಿರೋಣ, ಟೇಕ್ ಇಟ್ ಈಸಿ ಪಾಲಿಸಿ ತಗೊಂಡ್ಬಿಟ್ರು. ಆದ್ರೆ ಇನ್ನ 5 ಜನ ಜ್ಞಾನವಂತರಾಗಿದ್ರು. ಅವ್ರ ದೀಪ ಜೊತೆ ಎಣ್ಣೆನ ತಗೊಂಡ್ಬಂದಿದ್ರು. ಈ ಎಣ್ಣೆ ಏನಂದ್ರೆ ಪರಿಶುದ್ಧಾತ್ಮನ ತೋರಿಸುತ್ತೆ.
ಈ ಪರಿಶುದ್ಧಾತ್ಮ ನಿನ್ನ ಜೀವಿತದಲ್ಲಿ ಇದ್ರೆ ನಿನ್ನ ಜೀವಿತದಲ್ಲಿ ಅದ್ಭುತವಾದ ಕಾರ್ಯಗಳು ನಡೆಯುತ್ತೆ, ಬಿಡುಗಡೆ ನಡೆಯುತ್ತೆ. ನೋಡಿ, ಹಾಲೆಲೂಯಾ ಸ್ತೋತ್ರ. ನಾನು ಟಾಪಿಕ್ ಅದು ಮುಂದೆ ಹೋಗ್ತಾ ಇದ್ದೀನಿ. ಹಾಲೆಲೂಯಾ ಸ್ತೋತ್ರ. ಯೇಸು ಹಾಲೆಲೂಯಾ ಸ್ತೋತ್ರ 40 ದಿನ ಉಪವಾಸ ಮುಗಿದ ನಂತರ ಭಯಂಕರವಾದ ಹೋರಾಟ ಬರುತ್ತೆ, ಶೋಧನೆ ಬರುತ್ತೆ. ಸ್ವತಃ ಹಾಲೆಲೂಯಾ ಸ್ತೋತ್ರ ಲೂಸಿಫರ್ ಬಂದು ಏನ್ ಮಾಡ್ತಾ ಇದ್ದಾನೆ? ಹೋರಾಟ ಮಾಡ್ತಾ ಇದ್ದಾನೆ. ಆದ್ರೆ ಯೇಸು ಯಾವುದು ಬಗ್ಲಿಲ್ಲ. ಆತನ ಬಗ್ಲಿಲ್ಲದೆ ಹಾಲೆಲೂಯಾ ಸ್ತೋತ್ರ ಜಯ ಒಂದು ಬರ್ತಾ ಇರ್ಬೇಕಾದ್ರೆ